ಹಲೋ ನನ್ನ ಪ್ರೀತಿಯ ವಿದ್ಯಾರ್ಥಿ ಸೈನಿಕರೇ, ಮತ್ತೊಮ್ಮೆ ಈ ನಿಮ್ಮ ಫಿಸಿಕ್ಸ್ ಮೇಡ್ ಈಸಿ ಕುರಿನಿಂದು ದಾರಿನೊಂದು ಚಾನಲ್ಗೆ ಸ್ವಾಗತ. ಈ ದಿನ ಬಹಳ ಪ್ರಮುಖವಾಗಿ ನಾವು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ನನಗೆ ಗೊತ್ತು, ಈ ಎಕ್ಸಾಮ್ ದಿನಗಳಲ್ಲಿ ಪ್ರಾಕ್ಟಿಕಲ್ ಟೈಮ್ನೇ ಮ್ಯಾನೇಜ್ ಮಾಡಲೋ, ಪ್ರಾಕ್ಟಿಕಲ್ ಎಕ್ಸಾಮ್ಸ್ನೇ ಮ್ಯಾನೇಜ್ ಮಾಡಲೋ, ಟ್ಯೂಷನ್ಸ್ ಮ್ಯಾನೇಜ್ ಮಾಡಲೋ, ಬೋರ್ಡ್ ಎಕ್ಸಾಮ್ಸ್ಗೆ ಓದಲೋ, ಟೈಮ್ ಮ್ಯಾನೇಜ್ಮೆಂಟಲ್ಲಿ ಭಾಳ ದ್ವಂದ್ವದಲ್ಲಿರ್ತೀರ. ಈ ಟೈಮ್ ಮ್ಯಾನೇಜ್ಮೆಂಟು ನಿಮ್ಮ ಗೇಮ್ ಚೇಂಜರ್ ಆಗ್ಬೋದು. ಸಮಯದ ಸರಿಯಾದ ಬಳಕೆ ಸಮಯವನ್ನು ಗಳಿಕೆ ಮಾಡಿದಷ್ಟು ಸಮ. ಅಷ್ಟೊಂದು ಇಂಪಾರ್ಟೆನ್ಸ್ ಈ ಟೈಮ್ ಮ್ಯಾನೇಜ್ಮೆಂಟ್. ಈ ಟೈಮ್ ಮ್ಯಾನೇಜ್ಮೆಂಟು ಇಡೀ ದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ಯಾವ ರೀತಿ ಸದ್ಬಳಕೆ ಮಾಡಿಕೊಂಡ್ರೆ ನಿನಗೆ ರಿಸಲ್ಟ್ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಿನಗಾಗಿ ಒಂದು ಟೈಮ್ ಟೇಬಲ್, ಶೆಡ್ಯೂಲ್ ಅಂದ್ಕೋ, ರೋಡ್ ಮ್ಯಾಪ್ ಅಂದ್ಕೋ, ಇದನ್ನು ತಂದಿರ್ತೀನಿ. ಈ ಟೈಮ್ ಟೇಬಲ್ ಸರಿಯಾಗಿ ವರ್ಕ್ ಆಗಬೇಕು ಅಂದರೆ ನನಗೆ ಬೇಸಿಕ್ಕಾಗಿ 3 ರಿಕ್ವೈರ್ಮೆಂಟ್ ಇದೆಯಪ್ಪ. ವೆರಿ ಬೇಸಿಕ್, ಐ ವಾಂಟ್ ಫುಡ್ ಸ್ಟೈಲ್. ಏನು ಫುಡ್ ಸ್ಟೈಲು ನೋಡಪ್ಪ, ಫಸ್ಟು ಒಂದು ಗಾದೆ ಕೇಳಿದೆಯಾ? ದೇರ್ ಇಸ್ ಒನ್ ಸೇಯಿಂಗ್, ಎ ಸೌಂಡ್ ಮೈಂಡ್ ಈಸ್ ಇನ್ ಎ ಸೌಂಡ್ ಬಾಡಿ. ಫಸ್ಟು ಹೆಲ್ತಿ, ಫಿಸಿಕಲಿ ಫಿಟ್ ಆಗಿರಬೇಕು. ಯು ಶುಡ್ ಬಿ ಫಿಟ್ ಬೋತ್ ಇನ್ ಮೆಂಟಲಿ ಆ್ಯಸ್ ವೆಲ್ ಆಸ್ ಇನ್ ಫಿಸಿಕಲಿ. ಚೆನ್ನಾಗಿ ತಿನ್ನಯ್ಯ ಮೊದಲು. ಈಟ್ ಓನ್ಲಿ ದ ನ್ಯೂಟ್ರಿಯೆಂಟ್ ಫುಡ್ಸ್. ಈಟ್ ಓನ್ಲಿ ನ್ಯೂಟ್ರಿಯೆಂಟ್ ಫುಡ್ಸ್ ಲೈಕ್ ಎಗ್, ಮಿಲ್ಕ್, ಡೈಲಿ 1 ಫ್ರೂಟ್, ಕರ್ಡ್, ಗ್ರೀನ್ ವೆಜಿಟೇಬಲ್ಸು, ಕ್ಯಾರೆಟು, ಬೀನ್ಸು, ಟೊಮೊಟೊ. ನಾನ್ ವೆಜ್ನವರಾಗಿದ್ದರೆ ಬಾಯ್ಲ್ಡ್ ಚಿಕನ್ಸು. ಈ ಥರ ಎಲ್ತಿ ಫುಡ್ಸ್, ಬ್ಯಾಲೆನ್ಸ್ಡ್ ಫುಡ್ಡನ್ನು ಮೊದಲು ತಿನ್ನೋಕ್ಕೆ ಸ್ಟಾರ್ಟ್ ಮಾಡು. ಈಟ್ ಓನ್ಲಿ ಎಲ್ತಿ ಫುಡ್ಸ್ ಆ್ಯಂಡ್ ನೋ ಜಂಕ್ ಫುಡ್. ಡೋಂಟ್ ಈಟ್ ಜಂಕ್ ಫುಡ್. ಬೇಕ್ರಿ ಐಟಮ್ಸು, ಪಿಜ್ಜಾ, ಬರ್ಗರ್ ಅವೆಲ್ಲ ಸ್ಟಾಪ್ ಮಾಡಿಬಿಡಿ ಇವಾಗ. ಓನ್ಲಿ ಟೇಸ್ಟ್. ಯು ಶುಡ್ ಮೈಂಡ್ ಯುವರ್ ಹೆಲ್ತ್. ಯು ಶುಡ್ ಬಿ ವೆರಿ ಕಾನ್ಷಿಯಸ್ ಅಬೌಟ್ ಯುವರ್ ಫುಡ್ ಸ್ಟೈಲ್. It supports to your lifestyle. Lifestyle and food style togetherly supports to your study style. ಒಂದಕ್ಕೊಂದು ಲಿಂಕು. ನಾನೇನು ಹೇಳ್ತೀನಿ ಅದನ್ನು ಮಾಡು, ರಿಸಲ್ಟ್ ಕಟ್ಟಿಟ್ಟದ ಬುತ್ತಿ. ಫಸ್ಟು ಫುಡ್ ಸ್ಟೈಲ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ಈಟ್ ಓನ್ಲಿ ಹೆಲ್ತಿ ಫುಡ್ಸ್, ಡೋಂಟ್ ಈಟ್ ಜಂಕ್ ಫುಡ್ಸ್ ಆ್ಯಂಡ್ ಈಟ್ ಮಿನಿಮಮ್ 6 to 8 ಗ್ಲಾಸ್ ಆಫ್ ವಾಟರ್. ಇಷ್ಟು ಕೆಲಸ ಮೊದಲನೇ ಕೆಲಸ ನಿಂದು. ಟೈಮ್ ಮ್ಯಾನೇಜ್ಮೆಂಟ್ ವರ್ಕ್ ಆಗಬೇಕಾ? ಫಸ್ಟು ಇದನ್ನು ಫುಲ್ಫಿಲ್ ಮಾಡು. ಈಟ್ ನ್ಯೂಟ್ರಿಷನ್ ಫುಡ್ಸ್ ಆ್ಯಂಡ್ ಡ್ರಿಂಕ್ ಲಾಟ್ ಆಫ್ ವಾಟರ್. ಸೆಕೆಂಡ್ ಇಂಪಾರ್ಟೆನ್ಸು ನನಗೆ ನಿನ್ನ ಲೈಫ್ ಸ್ಟೈಲ್ ಬೇಕಾಗುತ್ತೆ. ಏನಪ್ಪ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ, ಬೆಳಗ್ಗೆ ಮಾರ್ನಿಂಗು ಬೇಗ ಎದ್ದೇಳಬೇಕು ನನಗೆ. ಮಿನಿಮಮ್ ಕುಂಭಕರ್ಣನ ಥರ 9 ಗಂಟೆವರೆಗೂ ಮಲ್ಕೋಬಾರ್ದು. ಅಟ್ಲೀಸ್ಟ್ ಅಂದರೆ ನೀನು ವಿದ್ಯಾರ್ಥಿಯಾಗಿ 5:30 ಮಾರ್ನಿಂಗಿಗೆ ಯು ಶುಡ್ ವೋಕಪ್. ದಟ್ ಶುಡ್ ಬಿ ಯುವರ್ ಹ್ಯಾಬಿಟ್. ಇಮ್ಮಿಡಿಯೇಟಾಗಿ ಆಗ್ತಾ ಇಲ್ವಾ? 6 ಗಂಟೆ, 6:15 ಈ ಥರ ಶಿಫ್ಟ್ ಆಗ್ತಾ ಹೋಗು. ಆದರೆ ಯು ಶುಡ್ ಬಿ ವೇಕಪ್. ಟೈಮ್ ಯುಟಿಲೈಸ್ಡ್ ಈಸ್ ಟೈಮ್ ಅರ್ನ್ಡ್. ಡೋಂಟ್ ಫರ್ಗೆಟ್. ಸುಮ್ಮನೆ ಮಲ್ಕೊಂಡ್ರೆ 2 ಗಂಟೆ, ಡೈಲಿ 2 ಗಂಟೆ ಹೊರಟೋಗ್ಬಿಡುತ್ತೆ. ಸೊ ಯು ಶುಡ್ ಎನ್ಕ್ಯಾಶ್ ದ ಟೈಮ್. ಯು ಶುಡ್ ಯುಟಿಲೈಸ್ ದ ಟೈಮ್. ಫಸ್ಟ್ ಕೆಲಸ ಬೇಗ ಏಳು, ಬೇಗ ಮಲಗು. ಬೇಗ ಮಲಗಿದ್ರೆ ಬೇಗ ಹೇಳಿರ್ತೀಯ. ಆ್ಯಂಡ್ ಸೆಕೆಂಡ್ ಲೈಫ್ ಸ್ಟೈಲ್, 30 to 45 ಮಿನಿಟ್ಸ್ ನನಗೆ ಎಕ್ಸಸೈಸ್. ಎಕ್ಸಸೈಸ್ ಅಂದರೆ ನಾನೇನು ಜಿಮ್ಗೆ ಹೋಗಪ್ಪ ಅಂತ ಹೇಳಲ್ಲ. ನಾರ್ಮಲ್ ಎಕ್ಸಸೈಸ್. ಸೈಕಲ್ ತುಳಿತೀಯ, ವಾಕ್ ಮಾಡ್ತೀಯ. ವಾಕಿಂಗ್ ಆದರೆ ವಾಕ್ ಮಾಡು. ಸೈಕಲ್ ತುಳಿಯೋದಾದರೆ ಸೈಕಲ್ ತುಳಿ. ಸ್ಕಿಪ್ಪಿಂಗ್ ಮಾಡು. ಸ್ಟೆಪ್ಸ್ ಹತ್ತಿ ಸ್ಟೆಪ್ಸ್ ಇಳಿ. ಮನೆಯಲ್ಲಿ ಪೇರೆಂಟ್ಸ್ಗೆ ಅಸಿಸ್ಟೆಂಟ್ ಮಾಡಿಕೊಡು. ಏನಾದರೂ ಮಾಡು. ಐ ವಾಂಟ್ ಫಿಸಿಕಲ್ ಎಕ್ಸಸೈಸ್ ಅಟ್ಲೀಸ್ಟ್ 30 to 45 ಮಿನಿಟ್ಸ್. ಥರ್ಡ್ ಲೈಫ್ ಸ್ಟೈಲ್, 5 to 10 ಮಿನಿಟ್ಸ್ ಮೆಡಿಟೇಷನ್ ಈಸ್ ಮಸ್ಟ್. ನಿನಗಿಷ್ಟ ಆಗಿರುವ ಏನಾದರೂ ಒಂದು ಲೈಟ್, ಒಂದು ನೇಚರ್ನ ಇಮ್ಯಾಜಿನ್ ಮಾಡಿಕೊಂಡು ಡೀಪ್ ಬ್ರೀತ್ ಮಾಡ್ತಾ ನನಗೆ
10 ಮಿನಿಟ್ಸ್ ಮೆಡಿಟೇಷನ್ ಬೇಕು. ಇನಿಷಿಯಲಿ ಕಷ್ಟ ಆಗುತ್ತೆ. 2 ಮಿನಿಟಿಂದ ಸ್ಟಾರ್ಟ್ ಮಾಡು, ಗ್ರ್ಯಾಜುಯಲಿ ಹೋಗು. ಎಲ್ಲದು ಹೇಳಿದ ಶೆಡ್ಯೂಲಲ್ಲೇ ಮುಗಿಬೇಕು ಅಂತೇನಿಲ್ಲ. ಎ ಫಸ್ಟ್ ಸ್ಟೆಪ್ ಇಸ್ ದ ಜರ್ನಿ ಆಫ್ ಯುವರ್ ಬಿಗ್ ಸಕ್ಸಸ್. ಸ್ಟಾರ್ಟ್ ವಿತ್ ಸ್ಮಾಲ್ ಒನ್ಸ್ ಓನ್ಲಿ. ದಿವಸಕ್ಕೆ 1 ನಿಮಿಷ ಮೆಡಿಟೇಷನ್ ಮಾಡು. ಹೋಗ್ತಾ 10 ನಿಮಿಷ ಮೆಡಿಟೇಷನ್ಗೆ ಹೋಗುತ್ತೆ. ಸೊ ಥರ್ಡ್ ಲೈಫ್ ಸ್ಟೈಲ್, ಯು ಶುಡ್ ಡೂ ಮೆಡಿಟೇಷನ್. ನೆಕ್ಸ್ಟ್ ಲೈಫ್ ಸ್ಟೈಲ್, ಫಾರ್ ಎವರಿ 30 ಮಿನಿಟ್ ರೀಡಿಂಗ್ 3 ಮಿನಿಟ್ ಡೀಪ್ ಬ್ರೀತ್ ಆ್ಯಂಡ್ ಮೆಡಿಟೇಷನ್. ಇದು ರೆಗ್ಯುಲರಾಗಿ ಆಗ್ತೀಯಾ? ಪ್ರತಿ ಅರ್ಧ ಗಂಟೆಗೆ ಡಿರೈವೇಷನ್ಸ್ ಮಾಡಿರ್ತೀಯೋ. ಯಾವುದಾದ್ರೂ ಏನೇ ಪ್ರಾಕ್ಟೀಸ್ ಆಗಿರಲಿ, ಕಂಟಿನ್ಯೂಯಸ್ ಅರ್ಧ ಗಂಟೆ ಹೋದ್ಮೇಲೆ 3 ನಿಮಿಷ ಡೀಪ್ ಬ್ರೀತ್ ಅಲಾಂಗ್ ವಿತ್ ಮೆಡಿಟೇಷನ್ ಈಸ್ ಮಸ್ಟ್. ಇಟ್ ಆ್ಯಕ್ಟ್ಸ್ ಲೈಕ್ ಎ ರೀಸ್ಟೋರಿಂಗ್ ಯುವರ್ ಮೆಮೊರಿ. ಇಟ್ ಈಸ್ ಆರ್ಗನೈಸಿಂಗ್ ಯುವರ್ ಮೆಮೊರಿ. ನಾನೇನಾದರೂ ಡ್ರಿಲ್ ಹೇಳಿರ್ತೀನಿ ಅಂದರೆ ಅದ್ರದ್ದು ಇಂಪ್ಯಾಕ್ಟ್ ಇರುತ್ತೆ. ಜಸ್ಟ್ ಡೂ ಇಟ್ ಆ್ಯಂಡ್ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ದ ಎಫೆಕ್ಟ್ಸ್. ಓಕೆ. ನೆಕ್ಸ್ಟ್ ಲೈಫ್ ಸ್ಟೈಲು, 7 ಅವರ್ಸ್ ಸ್ಲೀಪು ಮಸ್ಟ್. 7 ರಿಂದ 8 ಗಂಟೆ. ಸರ್ ಎಕ್ಸಾಮ್ ಟೈಮು ಸರ್ ನಾನು ರಾತ್ರಿ ಎಲ್ಲ ಓದ್ಬಿಡ್ತೀನಿ, 3 ಗಂಟೆ ಸರ್ ಮಲಗಿತ್ತು, ಹೋಯ್ತು ನಿಂದು, ಏನು ಮೆಮೊರಿ ಸ್ಟೋರ್ ಆಗಿರಲ್ಲ. ನಿನ್ನ ಮೆಮೊರಿಗೆ ಸಪೋರ್ಟಿವ್ ಹಾರ್ಮೋನ್ಸು ಸೆಕ್ರೆಟ್ ಆಗಬೇಕು ಅಂದರೆ ಬಾಡಿ ರಿಕ್ವೈರ್ಸ್ ಈ 7 to 8 ಅವರ್ಸ್ ಸ್ಲೀಪ್. ದ 8 ಅವರ್ಸ್ ಸ್ಲೀಪ್ ಈಸ್ ಮಸ್ಟ್. ನೆಕ್ಸ್ಟ್ ಲೈಫ್ ಸ್ಟೈಲು, ಸ್ಪೆಂಡ್ ಯುವರ್ ಬ್ಯೂಟಿಫುಲ್ ಟೈಮ್, ಗೋಲ್ಡನ್ ಟೈಮ್ ವಿತ್ ಯುವರ್ ಫ್ಯಾಮಿಲಿ. ಪೇರೆಂಟ್ಸ್ ಜೊತೆ, ಬ್ರದರ್ಸ್ ಜೊತೆ, ಸಿಸ್ಟರ್ಸ್ ಜೊತೆ ಡೈಲಿ 30 ನಿಮಿಷ ಆದರೂ ಕಾಲ ಕಳಿ. ಮಾತಾಡು, ಪೇರೆಂಟ್ಸ್ನ ಹಗ್ ಮಾಡು, ಡೈಲಿ ಏನೇನಾಯಿತು ನಿನ್ನ ಕಾಲೇಜ್ ಆ್ಯಕ್ಟಿವಿಟೀಸ್ ಎಲ್ಲ ಶೇರ್ ಮಾಡು. ಇಟ್ ಎನ್ರಿಚ್ ಯುವರ್ ಮೆಂಟಲ್ ಹೆಲ್ತ್. ನಾನು ಹೇಳ್ತಾ ಇದ್ದೀನಿ, ಪ್ರತಿ ಡ್ರಿಲ್ದು ಅದರದ್ದೇ ಆದ ಇಂಪ್ಯಾಕ್ಟ್ ಇರುತ್ತೆ. ಬೇಗ ಹೇಳು ಅಂದರೆ ನಿನ್ನ ಹಾರ್ಮೋನ್ ಸೆಕ್ರೇಷನಲ್ಲಿ ಇಂಪ್ಯಾಕ್ಟ್ ಇರುತ್ತೆ. ಎಕ್ಸಸೈಸ್, ಮೆಡಿಟೇಷನ್, ಶಾರ್ಟ್ 3 ಮಿನಿಟ್ಸ್ ಬ್ರೇಕ್, 7 ಅವರ್ಸ್ ಸೌಂಡ್ ಸ್ಲೀಪ್, ಸ್ಪೆಂಡಿಂಗ್ ಟೈಮ್ ವಿತ್ ಯುವರ್ ಫ್ಯಾಮಿಲಿ, ಇದೆಲ್ಲ ಮಾಡು. ಯು ಸ್ಟಾರ್ಟ್ ಫೀಲಿಂಗ್ ಡಿಫ್ರೆನ್ಸ್. ಯು ಫೀಲ್ ಮೋರ್ ಕಾನ್ಫಿಡೆನ್ಸ್ ದ್ಯಾನ್ ಬಿಫೋರ್. ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಧ್ಯ ಆದರೆ ನಿಮ್ಮ ಮನೇಲಿ ಪೆಟ್ಸ್ ಇರ್ತವೆ, ಓಲ್ಡ್ ಏಜ್ ಗ್ರ್ಯಾಂಡ್ ಮಾ ಇರ್ತಾರೆ. ಸೈಕಾಲಜಿ ಹೇಳುತ್ತೆ ಜಾಸ್ತಿ ಹೊತ್ತು ನಾವು ತೀರ 5 ವರ್ಷಕ್ಕಿಂತ ಕೆಳಗಡೆ ಇರೋ ಮಕ್ಕಳ ಜೊತೆ ಅಥವಾ 65 ವರ್ಷ ಹೆಚ್ಚಿಗೆ ಆಗಿರೋ ವಯಸ್ಸಾದವ್ರ ಜೊತೆ ಕಾಲ ಕಳಿಬೇಕಂತೆ. ಮುಗ್ಧರಾಗಿರ್ತಾರೆ. ವಿ ಫೀಲ್ ಹ್ಯಾಪಿ ಆ್ಯಂಡ್ ಹ್ಯಾಪಿ ಹಾರ್ಮೋನ್, ಡೋಪಮೈನ್ ಅಂತ ಹಾರ್ಮೋನ್ ಸೆಕ್ರೆಟ್ ಆಗ್ತವೆ. ಹೆಲ್ತಿಯಾಗಿರ್ತೀಯ. ಎ ಸೌಂಡ್ ಮೈಂಡ್ ಈಸ್ ಇನ್ ಎ ಸೌಂಡ್ ಬಾಡಿ, ಡೋಂಟ್ ಫರ್ಗೆಟ್. ವೆರಿ ಇಂಪಾರ್ಟೆಂಟ್, ಬಿ ಗುಡ್ ಆಲ್ವೇಸ್ ಆ್ಯಂಡ್ ಡೂ ಗುಡ್ ಆಲ್ವೇಸ್. ದಿಸ್ ವಿಲ್ ಬಿ ಯುವರ್ ಲೈಫ್ ಸ್ಟೈಲ್. I want food style, eat well. I want your lifestyle. In the lifestyle we have so many activities. ಇವಾಗ ನೋಡಪ್ಪ ನೀನು ಸ್ಟಡಿ ಮಾಡೋಕ್ಕೆ ರೆಡಿ ಆಗಿದೆಯಾ ಅಂತ ಅರ್ಥ. ಈಗ ನಿನ್ನ ಬಾಡಿಗೂ ಮೈಂಡ್ಗೂ ಒಂದು ಕೋಆರ್ಡಿನೇಷನ್ ಸಿಗುತ್ತೆ. ನಾವು ದ ಥರ್ಡ್ ಸ್ಟೇಜ್, ಸ್ಟಡಿ ಸ್ಟೈಲ್. ಈಗ ಓದೋದಕ್ಕೆ ಸಿದ್ಧನಾಗಿದ್ದೀಯಾ? ಸ್ಟಡಿ ಸ್ಟೈಲಲ್ಲಿ ಏನು ಮಾಡಬೇಕು? ಫಸ್ಟ್ ಟಿಪ್ಸ್, ರೀಡ್ ಅಲಾಂಗ್ ವಿತ್ ರೈಟಿಂಗ್. ಸುಮ್ಮನೆ ನ್ಯೂಸ್ ಪೇಪರ್ ಓದ್ದಂಗೆ, ಆರ್ಟ್ಸ್ ಹುಡುಗರು ಓದ್ದಂಗೆ ಓದ್ತಾರಲ್ಲ, ಹಂಗೆ ಓದ್ತಾ ಇರಬಾರ್ದು. ಕೋಆರ್ಡಿನೇಷನ್ ಇರಬೇಕು. ಓದೋದಕ್ಕೆ ವರ್ಬಲ್ಗೂ ರೈಟಿಂಗು ಕೋಆರ್ಡಿನೇಷನ್ ಬರಬೇಕು ಅಂದರೆ ರೀಡ್ ಅಲಾಂಗ್ ವಿತ್ ರೈಟಿಂಗ್. ದಿಸ್ ಈಸ್ ಮಸ್ಟ್. ಕೂಲಮ್ಸ್ ಲಾ ಓದ್ತಾ ಇರ್ತೀಯ, ಸ್ಟೇಟ್ಮೆಂಟ್ ಹೇಳಬೇಕು, ಈಕ್ವೇಷನ್ಗಳು ಗೀಸ್ತಾ ಇರಬೇಕು. F is equal to K Q1 by Q2 by R square. ಸೆಂಟೆನ್ಸ್ನ ಬಾಯಲ್ಲಿ ಹೇಳ್ಕೊತೀಯ, ಅದರ ಈಕ್ವೇಷನ್ಸ್ನ ಬರಿತಿರ್ತೀಯ. ನಿಂದೇ ಆದ ಇಮ್ಯಾಜಿನೇಷನ್ಸ್, ಡಯಾಗ್ರಾಮ್ಸ್ ಬರಿತೀಯ. ಲೈಕ್ ದಿಸ್ ಯು ಹ್ಯಾವ್ ಟು ರೀಡ್ ಅಲಾಂಗ್ ವಿತ್ ರೈಟಿಂಗ್. ದಿಸ್ ಈಸ್ ಯುವರ್ ಫಸ್ಟ್ ಸ್ಟಡಿ ಸ್ಟೈಲ್ ಟಿಪ್. ಹಿಂಗೆ ಮಾಡೋದ್ರಿಂದ ಫೋಕಸ್ ಆಗಿರ್ತೀಯ, ಕಾನ್ಸಂಟ್ರೇಟ್ ಆಗಿರ್ತೀಯ. ಕಂಟೆಂಟ್ ಎಲ್ಲ ಪರ್ಮನೆಂಟ್ ಮೆಮೊರಿಗೆ ಶಿಫ್ಟ್ ಆಗ್ತಾ ಇರುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಪರ್ಮನೆಂಟ್ ಮೆಮೊರಿ. ಓದಿದಾಗ ಬರೀ ಓದ್ತಾ ಇದ್ದರೆ ಮುಗೀತು ಅನಿಸುತ್ತೆ, ಏನು ಸ್ಟೋರ್ ಆಗಿರಲ್ಲ. ನಿನ್ನ ಬ್ರೈನಲ್ಲಿ ಪ್ರೋಸೆಸ್ ಆಗಿ ಪರ್ಮನೆಂಟ್ ಮೆಮೊರಿಗೆ ರೆಕಾರ್ಡ್ ಆಗಬೇಕು ಅಂದರೆ ರೈಟಿಂಗ್ ಈಸ್ ಮಸ್ಟ್. ಸೊ ರೀಡ್ ಆಲ್ವೇಸ್ ಅಲಾಂಗ್ ವಿತ್ ರೈಟಿಂಗ್. ಸೆಕೆಂಡ್ ಟಿಪ್,
ಎಕ್ಸ್ಪ್ಲೈನ್ ಟು ಸಂಬಡಿ. ನೀನೇನು ಓದ್ತಿರ್ತೀಯಲ್ಲ ಅದನ್ನ ಯಾರಿಗಾದ್ರೂ ಒಬ್ರಿಗೆ ಹೇಳಬೇಕು. ಯು ಶುಡ್ ಎಕ್ಸ್ಪ್ಲೈನ್. ಸರ್ ಯಾರೂ ಇಲ್ಲ, ಯಾರಿಗೆ ಹೇಳಿ ಸರ್? ಟಾಕ್ ಟು ಯುವರ್ ಸೆಲ್ಫ್, ಟಾಕ್ ಟು ಮಿರರ್. ಮಿರರ್ ಮುಂದೆ ನಿಂತ್ಕೊಂಡು ನಿನ್ನ ಬಾಡಿ ಲ್ಯಾಂಗ್ವೇಜ್ ಗಮನಿಸ್ಕೊಂಡು ನೀನು ಓದಿರೋ ಕಂಟೆಂಟ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗು. ಆ ಟೆಕ್ನಿಕ್ಕು, ಎಕ್ಸ್ಪ್ಲೈನಿಂಗ್ ಟು ಸಂಬಡಿ ಟೆಕ್ನಿಕ್ ವಿಲ್ ಇನ್ಕ್ರೀಸ್ ಯುವರ್ ಮೆಮೊರಿ, will increase your storage memory. Third tip, break the topics questions into small parts. ಎಸ್ಪೆಷಲಿ ಡಿರೈವೇಷನ್ಸ್ ಓದ್ತಿರ್ತೀಯ, ಆ ಡಿರೈವೇಷನ್ಸ್ಗಳಲ್ಲಿ ಪಾರ್ಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಎ ಟು ಝೆಡ್ ಸ್ಟಾರ್ಟಿಂಗಿಂದ ಕೊನೆವರೆಗೂ ಒಂದೇ ಸಮ ಓದಬಾರ್ದು, ಪಾರ್ಟ್ ಮಾಡ್ಕೊ. ಫಸ್ಟು ಬರೀ ಡಯಾಗ್ರಾಮು. ಫಾರ್ ಎಕ್ಸಾಂಪಲ್ ಯಾವುದೋ ಈ ಆ್ಯಕ್ಸಿಸ್, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಅಂದ ಆ್ಯಕ್ಸಿಸ್ ಓದ್ತಿರ್ತೀಯ, ಫಸ್ಟು ಬರೀ ಡಯಾಗ್ರಾಮ್ ಬರೀಬೇಕು. ಇದು ಡೈಪೋಲು, ಡಿರೈವೇಷನ್ಸ್ ಎಲ್ಲ ಮತ್ತೆ ಬರ್ತೀನಿ ಕಂಟೆಂಟ್ಗೆ. ಬರೀ ಡಿರೈವೇಷನ್ದೇ ಒಂದು ಪಾರ್ಟು, ಇದು ಬರೋವರೆಗೂ ನೆಕ್ಸ್ಟ್ ಪಾರ್ಟ್ಗೆ ಹೋಗಲ್ಲ ಪ್ರಾಕ್ಟೀಸ್ಗೆ. ಸೆಕೆಂಡ್ ಪಾರ್ಟು ಯಾವ ಕಾನ್ಸೆಪ್ಟ್ ಯೂಸ್ ಮಾಡ್ತಿರ್ತೀಯೋ, ಕೂಲಮ್ ಫೋರ್ಸ್ ಯೂಸ್ ಮಾಡ್ತಿರ್ತೀಯೋ, ಎಲೆಕ್ಟ್ರಿಕ್ ಫೀಲ್ಡ್ ಕಾನ್ಸೆಪ್ಟ್ ಯೂಸ್ ಮಾಡ್ತಿರ್ತೀಯೋ, ಯಾವುದು ಮದರ್ ಫಾರ್ಮುಲಾ, ಯಾವ ಫಾರ್ಮುಲಾ ಯೂಸ್ ಮಾಡ್ತಿರ್ತೀಯ, ಎರಡನೇ ಪಾರ್ಟು. ಮೂರನೇ ಪಾರ್ಟು ಸಿಂಪ್ಲಿಫಿಕೇಷನ್ನು, ಫೈನಲ್ ಫಾರ್ಮುಲಾ. ಈ ಥರ ಈಚ್ ಕಾನ್ಸೆಪ್ಟನ್ನ ಪಾರ್ಟ್ ಬೈ ಪಾರ್ಟ್, ಸ್ಮಾಲ್ ಪಾರ್ಟ್ ಬೈ ಪಾರ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊ. ಪ್ರಾಪರ್ಟೀಸ್ ಓದ್ತಿರ್ಬೇಕಾದ್ರೆ 8 ಪ್ರಾಪರ್ಟೀಸ್ ಬರ್ತವೆ ಅಂದ್ಕೋ, 8 ಒಟ್ಟಿಗೆ ಓದಬಾರ್ದು. ಎರಡೆರಡೇ ಪ್ರಾಪರ್ಟೀಸ್ ಒಂದೊಂದು ಪಾರ್ಟು. ಸೊ ರೀಡ್ ದ ಬಿಗ್ ಟಾಪಿಕ್ಸ್ ಆರ್ ಎನಿ ಟಾಪಿಕ್ಸ್ ಬೈ ಡಿವೈಡಿಂಗ್ ಇಂಟು ಸ್ಮಾಲ್ ಪಾರ್ಟ್ಸ್, ಅಟ್ಲೀಸ್ಟ್ 2 to 3 parts. Got it? Next tip, don't read new topic until you get perfect in the existing questions. Less is more ಅಂತ ಹೇಳ್ತಾ ಇರ್ತೀನಲ್ಲಪ್ಪ. ಈ ಕಂಟೆಂಟು ಬೇಕು, ಆ ಕಂಟೆಂಟು ಬೇಕು, ನನ್ನ ಹತ್ರ ಆ ಮಾಡ್ಯೂಲ್ ನೋಟ್ಸ್ ಐತೆ, ಈ ಮಾಡ್ಯೂಲ್ ನೋಟ್ಸ್ ಐತೆ, ಆ ಯೂಟ್ಯೂಬಲ್ಲಿ ಕಂಟೆಂಟ್ ಸಿಕ್ಬಿಡ್ತು. ನೋ, ಡೋಂಟ್ ರೋಮ್ ಹಿಯರ್ ಆ್ಯಂಡ್ ದೇರ್ until and unless you get perfect in the existing source. ನಿನ್ನ ಹತ್ರ ಏನು ಸೋರ್ಸ್ ಇದೆಯೋ ಅದು ಪರ್ಫೆಕ್ಟ್ ಆಗೋವರೆಗೂ ಹೊಸದು ಓದಬೇಡ. ನಾನು ಚೈನ್ ಲಿಂಕ್ ಹೇಳಿದ್ದೀನಿ, ನನ್ನ ನೋಟ್ಸು 11 days ಪ್ರಾಜೆಕ್ಟ್ ಹಾಕ್ಕೊಡ್ತಾಯಿದ್ದೀನಿ. 11 daysಲ್ಲಿ ಯಾವ್ಯಾವ ಕ್ಯಾಟಗರಿ ಹೆಂಗೆ ಓದಬೇಕು ಅಂತ ಹೇಳಿದ್ದೀನಿ. ಅದನ್ನು ಓದೋ ಪ್ಲ್ಯಾನು ನಾನು ಯಾವ ಆರ್ಡ್ರಲ್ಲಿ ಹೇಳ್ತೀನಿ ಅದೇ ಆರ್ಡ್ರಲ್ಲೇ ಓದಬೇಕು. ಈಗ ಪ್ರಾಪರ್ಟೀಸ್ ಓದೋಕ್ಕೆ ಬರ್ತೀಯಾ, ನನಗೆ ಮೇಲ್ಗಡೆ ಕ್ಯಾಟಗರಿ ಎಲ್ಲ ಪರ್ಫೆಕ್ಟ್ ಆಗಿರಬೇಕು, ಅದಿಲ್ದಲೇ ಇದಕ್ಕೆ ಬರಬಾರ್ದು. ನೆಕ್ಸ್ಟ್ ಟಿಪ್ ಅದೇನೆ, ಅದಕ್ಕೆ ಬರ್ತಾಯಿದ್ದೀನಿ. ಐ ಹೋಪ್ ಯು ಆರ್ ಗೆಟಿಂಗ್ ಆಲ್ ಮೈ ಪಾಯಿಂಟ್ಸ್. ಸುಮ್ಮನೆ ಪಿಕ್ಚರ್ ಕೇಳ್ದಂಗೆ ಬಾಹುಬಲಿ ಮೂವಿ ನೋಡ್ದಂಗೆ ನೋಡ್ಕೊಂಡು ಕೂತ್ಕೋಬೇಡ್ರು. ಕೀಪ್ ಮೇಕಿಂಗ್ ನೋಟ್ಸ್, ಕೀಪ್ ಲಿಸ್ಟಿಂಗ್ ದ ಟೇಕ್ ಅವೇ ಪಾಯಿಂಟ್ಸ್. ಇದು ಬರೀ ಓದೋಕ್ಕೆ ಅಷ್ಟೇ ಅಲ್ಲ, ನೀನು ಲೈಫ್ ಸ್ಟೈಲ್ ಇವೆಲ್ಲ. ಒಂದು ಬುಕ್ಕಲ್ಲಿ, ಒಂದು ಡೈರಿನಲ್ಲಿ ಇವನ್ನೆಲ್ಲ ರೆಕಾರ್ಡ್ ಮಾಡು. ಏನು ಹೇಳಿದೆ ಸ್ಟಡಿ ಸ್ಟೈಲ್ಗೆ? ರೀಡ್ ಅಲಾಂಗ್ ವಿತ್ ರೈಟಿಂಗ್, ಎಕ್ಸ್ಪ್ಲೈನ್ ಟು ಸಂಬಡಿ, break the topics into 2-3 small parts, and unless and until you ensure the existing source, don't go for new topics. Okay? And very important, the last tip is active and cumulative revision. ಇದು ಹೆಂಗೆ ಕೆಲಸ ಮಾಡುತ್ತೆ? ನಾನು ಡಿಫ್ರೆಂಟ್ ಕ್ಯಾಟಗರಿ ನೋಟ್ಸ್ ಹೇಳಿದ್ದೀನಿ. ಫಸ್ಟು ಯೂನಿಟು, ಆಮೇಲೆ ಪ್ರಾಪರ್ಟೀಸ್ ಓದ್ತೀರಿ, ಆಮೇಲೆ ಲಾಸ್ ಓದ್ತೀರಿ, ಆಮೇಲೆ ಡಿಫರೆನ್ಸಸ್ ಓದ್ತೀರಿ, ಡಿರೈವೇಷನ್ಸ್, ಹೀಗೆ ಬೇರೆ ಬೇರೆ ಕಂಟೆಂಟ್ ಓದ್ತಾ ಬರ್ತೀವಲ್ಲ. ಕ್ಯುಮ್ಯುಲೇಟಿವ್ ಮೀನ್ಸ್ ಡೇ 1 ಯೂನಿಟ್ಸ್ ಮುಗಿಸಿದೀಯಾ. ಓಕೆ, ಡೇ 2 ಓದಬೇಕಾದ್ರೆ ಡೈರೆಕ್ಟಾಗಿ ಪ್ರಾಪರ್ಟೀಸ್ ಓದಬಾರ್ದು. ಮೇಲ್ಗಡೆ ಕಂಟೆಂಟ್ ಯೂನಿಟ್ಸ್ ಮುಗಿಸ್ಕೊಂಡು ಪ್ರಾಪರ್ಟೀಸಿಗೆ ಬರಬೇಕು. ಡೇ 3 ಓದೋದು ನಾನು ಲಾಸೆ, ಆದರೆ ಯೂನಿಟ್ಸ್ ಆ್ಯಂಡ್ ಪ್ರಾಪರ್ಟೀಸ್ ಇಂದಿನ 2 ದಿನಗಳ ಕಂಟೆಂಟ್ನ ಕವರ್ ಮಾಡ್ಕೊಂಡು ಇದನ್ನು ಓದ್ತೀನಿ. ಅದೇ ಥರ ನೆಕ್ಸ್ಟ್ ಡೇ ಡಿಫ್ರೆನ್ಸ್ ಓದ್ತೀನಿ. ಡೈರೆಕ್ಟಾಗಿ ಡಿಫ್ರೆನ್ಸ್ ಓದಲ್ಲ, ಇದನ್ನೊಂದು ಸಲ ಎನ್ಶೂರ್ ಮಾಡ್ಕೊತೀನಿ, ಇದು ನಂಗೆ ಬರುತ್ತೋ ಬರಲ್ವೋ. ಎಸ್, ಯೂನಿಟ್ಸ್ ಬಂತು, ಪ್ರಾಪರ್ಟೀಸ್ ಬಂತು, ಇದು ಬಂತು. ಇಟ್ ಟೇಕ್ಸ್ ಟೈಮ್, ಗಿವ್ ದ ಟೈಮ್. ಇದನ್ನು ಕವರ್ ಮಾಡ್ಕೊಂಡು ಹಿಂಗೆ ಓದ್ತೀನಿ. ದಿಸ್ ಈಸ್ ಹೌ ಯು ಶುಡ್ ಕವರ್ ಕ್ಯುಮ್ಯುಲೇಟಿವ್ ರಿವಿಷನ್.
ಡೇ 6ಅಲ್ಲಿ ಡೇ 5ನ ಎಲ್ಲ ಕಂಟೆಂಟ್ನು ಓದ್ಕೊಂಡು ಡೇ 6 ಓದ್ತಿರ್ತೀಯ. ದಿಸ್ ಈಸ್ ವಾಟ್ ವಿ ಕಾಲ್ ಆ್ಯಕ್ಟಿವ್ ಆರ್ ಕ್ಯುಮ್ಯುಲೇಟಿವ್ ರಿವಿಷನ್. ಓಕೆ, ಇಷ್ಟು ಸ್ಟಡಿ ಸ್ಟೆಪ್ಸ್ನ ಫಾಲೋಅಪ್ ಮಾಡಿರಿ. ಅದು ಯಾಕೆ ಕಂಟೆಂಟ್ ಮೆಮೊರಿನಲ್ಲಿರಲ್ಲ, ಅದು ಯಾಕೆ ಪ್ರೆಸೆಂಟೇಷನ್ ಬರಲ್ಲ, ಅದು ಯಾಕೆ ರ್ಯಾಂಕ್ ಬರಲ್ಲ, ನಾವು ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ನಾನು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದು ಶೆಡ್ಯೂಲ್ ಮಾಡಿಕೊಟ್ಟಿರ್ತೀನಿ, ನೀನು ಫಾಲೋಅಪ್ ಮಾಡು. ನನಗೆ 3 ರಿಕ್ವೈರ್ಮೆಂಟು: ಫುಡ್ ಸ್ಟೈಲು, ಲೈಫ್ ಸ್ಟೈಲು, ಸ್ಟಡಿ ಸ್ಟೈಲು. ಫುಡ್ಡು ಹೆಲ್ತಿಯಾಗಿರಬೇಕು, ಲೈಫ್ ಸ್ಟೈಲು ಪ್ರಾಪರಾಗಿರಬೇಕು, ಸ್ಟಡಿ ಸ್ಟೈಲು ಈಗ ಹಿಂದೆ ಹೇಳಿದ್ದನ್ನೆಲ್ಲ ನೀನು ಲಿಸ್ಟ್ ಮಾಡಿಕೊಂಡು ನೀನೇ ಮಾನಿಟ್ರ್ ಮಾಡಬೇಕು. ಇದು ನಿನ್ನ ಇಂಪ್ರೂವ್ಮೆಂಟು, ನಿನ್ನ ಫ್ಯೂಚರ್. ಸುಮ್ಮನೆ ಪಿಕ್ಚರ್ ನೋಡ್ದಂಗೆ ನೋಡಿಬಿಟ್ಬಿಡೋದಲ್ಲ. ಇಟ್ಸ್ ಓಕೆ. ಹೋಪಿಂಗ್ ಯು ಆರ್ ಕಂಪ್ಲೀಟಿಂಗ್ ಆಲ್ ದೀಸ್ ಸ್ಟೆಪ್ಸ್. ನೌ ವಿ ಆರ್ ಜಂಪಿಂಗ್ ಇನ್ ಟು ದ ಎಕ್ಸಾಕ್ಟ್ ಟೈಮ್ ಮ್ಯಾನೇಜ್ಮೆಂಟ್. ಬೆಳಗ್ಗೆ 5 ಗಂಟೆಯಿಂದ ಎದ್ದು ಸಾಯಂಕಾಲ 11 ಗಂಟೆವರೆಗೂ ಹೆಂಗೆ ಮ್ಯಾನೇಜ್ ಮಾಡ್ತೀಯ ಅಂತ ಇವಾಗ ಡಿಸ್ಕಸ್. ಸಮಯದ ಸರಿಯಾದ ಬಳಕೆ ಸಮಯದ ಗಳಿಕೆಗೆ ಸಮ ಆಗಿರುತ್ತೆ. ನಿಮ್ಮ ಗೇಮ್ ಚೇಂಜರಾಗಿ ಆ್ಯಕ್ಟ್ ಮಾಡುತ್ತೆ ಅಂತ ಹೇಳಿದೆ. ಟೈಮ್ ಎನ್ಕ್ಯಾಶ್ಮೆಂಟ್ ಹೇಗೆ ಮಾಡ್ಕೋಬೋದು? ಟೈಮ್ ವೇಸ್ಟ್ ಆಗ್ತಾಯಿದೆ ಸರ್, ಕಾಲೇಜಲ್ಲಿ, ಟ್ಯೂಷನ್ಸಲ್ಲಿ, ಜರ್ನಿಯಲ್ಲಿ, ಮನೆಯಿಂದ ಕಾಲೇಜ್ಗೆ 2 ಅವರ್ ಜರ್ನಿ, ಆ ಜರ್ನಿಯಲ್ಲೇ ಟೈಮ್ ಹೋಗ್ತಾಯಿದೆ. ಸೊ ನೀನು ತುಂಬ ಕಮಿಟ್ ಆಗಿದ್ದರೆ ಮೈ ಸಜೆಷನ್ ಈಸ್ ಫ್ರಮ್ ಟುಡೇ ಕಾಲೇಜಿಗೆ ಚಕ್ಕರ್ ಹೊಡಿಯಪ್ಪ. ಏನು ಸರ್ ಕಾಲೇಜಿಗೆ ಚಕ್ಕರ್ ಹೊಡಿ ಅಂತಿದ್ದೀರಾ? ಎಸ್, ಕಾಲೇಜಲ್ಲಿ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಮನೆಯಲ್ಲಿ ವರ್ಕ್ ಮಾಡ್ತೀವಿ ಅಂತ ಸೀರಿಯಸ್ ಕಮಿಟ್ ಆಗಿದ್ದರೆ ಮಾತ್ರ ಈ ಆಪ್ಷನ್. ಇಲ್ಲ ಸರ್ ಮನೇಲಿ ಆ ಎನ್ವಿರಾನ್ಮೆಂಟ್ ಇಲ್ಲ, ಮನೇಲಿ ಕೆಲಸ ಹೇಳ್ತಾರೆ, ಮನೇಲಿ ಆ ಓದೋ ವಾತಾವರಣ ಇಲ್ಲ ಅಂದರೆ ಕಾಲೇಜ್ಗೆ ಹೋಗಿ ನಿಮ್ಮ ಲೆಕ್ಚರರ್ಸ್ ಹೇಳೋದನ್ನು ಶ್ರದ್ಧಾ ಭಕ್ತಿಯಿಂದ ಪಾಲಿಸು. ಇಲ್ಲ ಸರ್ ಮನೇಲಿ ವಾತಾವರಣ ಇದೆ, ನಾನು ರಿಯಲಾಗಿ ಕಮಿಟ್ ಆಗಿದ್ದೀನಿ, ವಾಲಂಟ್ರಿಯಾಗಿ ಓದ್ತೀನಿ ಅನ್ನೋದಾದರೆ ನೀನು ಟೈಮ್ ಉಳಿಸೋದಕ್ಕೆ ಒಳ್ಳೆ ಉಪಾಯ ಕಾಲೇಜಿಗೆ ಚಕ್ಕರ್ ಹೊಡಿ. ನೆಕ್ಸ್ಟ್, ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳಬೇಕಪ್ಪ? 9 ಗಂಟೆಗೆ ಎದ್ದೇಳು. 5:30 ಮೇಲೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ನೀನು ಎದ್ದುಬಿಟ್ಟು ಸೂರ್ಯನ ಎಬ್ಬರಿಸ್ಬೇಕು, ಹಾಯ್ ಹಲೋ ಅಂತ. ಬೆಳಗ್ಗೆ 5:30ಗೆ ಎದ್ದೇಳಬೇಕು. ನಾನು ಪ್ರತಿ 2 ಅವರ್ಗೆ ಒಂದು ಬ್ರೇಕಪ್ ಶೆಡ್ಯೂಲ್ಸ್ ಅಂತ ಕೊಟ್ಟಿದ್ದೀನಿ. ಸ್ಟಡಿ ಸ್ಲಾಟ್ ಅಂತ ಕರಿತೀರಲ್ಲಪ್ಪ ನೀವು ಸ್ಟೈಲಾಗೆ, ತಗೊಳ್ರಪ್ಪ ಸ್ಟಡಿ ಸ್ಲಾಟ್. 5:30 ಅಥವಾ 6 ಗಂಟೆಗೆ ಎದ್ದು ಒಂದು ಸ್ಲಾಟು 6ರಿಂದ 8 ಗಂಟೆ ಅರ್ಲಿ ಮಾರ್ನಿಂಗು ಹೊಸದು ಮೆಮೊರಿ ಬರೀ ಓಡಿಸಿರೋ ಅಂಥ ಮೆಟೀರಿಯಲ್ನ ಓದು ಅಂತ ಹೇಳ್ತಾರೆ. ನಾಟ್ ಮ್ಯಾಂಡೇಟ್ರಿ, ನಿನ್ನ ಕನ್ವಿನಿಯೆಂಟ್. ನಾನು ಸುಮ್ಮನೆ ಇಲ್ಲಿ ಸಬ್ಜೆಕ್ಟ್ ಹಾಕಿದ್ದೀನಿ, ಅದನ್ನೇ ಓದಬೇಕು ಅಂತೇನಿಲ್ಲ. ಯು ಕ್ಯಾನ್ ಕಸ್ಟಮೈಸ್ ಅಕಾರ್ಡಿಂಗ್ ಟು ಯುವರ್ ಕನ್ವಿನಿಯೆಂಟ್. ಯೂಶ್ವಲಿ ಮಾರ್ನಿಂಗ್ ಎಲ್ಲರೂ ಬಯಾಲಜಿ ಓದ್ತಾರೆ, ಫಿಸಿಕ್ಸಲ್ಲಾದರೆ ಥಿಯರಿ ಪಾರ್ಟ್ ಓದ್ತಾರೆ. ಇದನ್ನು ಕಸ್ಟಮೈಸ್ ಮಾಡ್ತಾ ಇರೋ ಎವ್ರಿ ಡೇ. ಪರ್ ಡೇ ಪ್ಲ್ಯಾನ್ ಹೆಂಗಿರಬೇಕು ಅಂದರೆ ಬೆಳಿಗ್ಗೆ 5:30 ಎದ್ದೆ 6ರಿಂದ 8 ಓದೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ಇಲ್ಲ ನಾನು ಸ್ನಾನ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಹಲ್ಲುಜ್ಕೊತೀನಿ, ಟಿಫನ್ ಮಾಡ್ಕೊಂಡು ಅಲ್ಲೇ 1 ಅವರ್ ಹೊರಟೋಗಿರುತ್ತೆ. ಎದ್ದ ತಕ್ಷಣ ಬುಕ್ ಇಟ್ಕೊಂಡು ಕೂತ್ಕೊತಾ ಇರಬೇಕು. ಇದು ಒಂದು ಶೆಡ್ಯೂಲು. 2ನೇ ಶೆಡ್ಯೂಲು 8ರಿಂದ 9 ಬ್ರೇಕು, 9ರಿಂದ 11 ಇನ್ನೊಂದು ಸ್ಟಡಿ ಸ್ಲಾಟು ರೀಡ್ ಫಿಸಿಕ್ಸ್, 11ರಿಂದ 12 ಬ್ರೇಕ್. ಯು ಡೂ ವಾಟ್ ಎವರ್ ಯು ವಾಂಟ್ ಟು ಡೂ. ನೆಕ್ಸ್ಟ್ 3ನೇ ಸ್ಲಾಟು 12 ಗಂಟೆಯಿಂದ 2 ಗಂಟೆ ಕೆಮಿಸ್ಟ್ರಿ ಓದು, 2ರಿಂದ 3 ಬ್ರೇಕು. 4ನೇ ಸ್ಟಡಿ ಸ್ಲಾಟು 3ರಿಂದ 5 ಮ್ಯಾಥ್ಸ್ ವರ್ಕ್ ಮಾಡು. ಮಧ್ಯಾಹ್ನ ಊಟ ಆದಮೇಲೆ ನಿದ್ದೆ ಹೊಡಿತಾ ಇರ್ತೀಯಾ, ರೈಟಿಂಗ್ ವರ್ಕ್ ಮಾಡು. 5ರಿಂದ 6 ಫಿಸಿಕಲ್ ಗೇಮ್. ಸಾಯಂಕಾಲ ಶಟ್ಲ್ ಕಾಕ್ ಆಡೋದು, ನಿಮ್ಮ ಪೇರೆಂಟ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡು ವಿತ್ ಫಿಸಿಕಲ್ ಎಕ್ಸಸೈಸ್. ಕ್ರಿಕೆಟ್ ಆಡು, ಶಟ್ಲ್ ಕಾಕ್ ಆಡು. ಮೊಬೈಲಲ್ಲಿ ಗೇಮ್ ಆಡೋದಲ್ಲ, ಫಿಸಿಕಲ್ ಗೇಮ್. ಪಬ್ಜಿ ಆಡ್ಕೊಂಡು ಕೂತ್ಕೊತೀನಿ ಸರ್ ಮೊಬೈಲಲ್ಲಿ. ನೋ, ಫಿಸಿಕಲ್ ಗೇಮ್ ವಿ ವಾಂಟ್. 6ರಿಂದ 7 ಫ್ಯಾಮಿಲಿ ಟೈಮ್, ಫ್ಯಾಮಿಲಿ ಜೊತೆ ಕಾಲ ಕಳಿ. 7ರಿಂದ 8 ಮತ್ತೊಂದು ಸ್ಟಡಿ ಸ್ಲಾಟ್. ಹೊಸದೇನೂ ಓದಲ್ಲ. ಬೆಳಗ್ಗೆ ಇಲ್ಲಿ PCMB 4 ಸಬ್ಜೆಕ್ಟ್ ಆಯಿತು.
ಈ 4 PCMB ಸಬ್ಜೆಕ್ಟನ್ನು ರಿವೈಸ್ ಮಾಡೋದು. ಅವತ್ತಿನ ದಿನ ಬೆಳಗ್ಗೆಯಿಂದ 6 ಗಂಟೆಯಿಂದ ಈಗ ಸಾಯಂಕಾಲ 5 ಗಂಟೆವರೆಗೂ ಏನು ಓದಿದೆಯಲ್ಲ ಅದನ್ನು ಜಸ್ಟ್ ರಿವೈಸ್. 7 ರಿಂದ 8 ಗಂಟೆ ಒಳಗಡೆ ರಿವೈಸಿಂಗ್ ಟೈಮ್. 8 ರಿಂದ 9 ಡಿನ್ನರ್. ಎಂಜಾಯ್ ಯುವರ್ ಡಿನ್ನರ್. ನ್ಯೂಟ್ರಿಷನ್ ಡಿನ್ನರ್. ಫುಡ್ ಸ್ಟೈಲ್ ಮರಿಬೇಡಿ, ಫುಡ್ ಸ್ಟೈಲ್. 9 ರಿಂದ 10:30 ಮತ್ತೊಂದು ಸ್ಟಡಿ ಸ್ಲಾಟ್. ಇಲ್ಲಿ ಮತ್ತೆ ನಿದ್ದೆ ಬರೋ ಟೈಮು. ಊಟ ಹೊಡೆದ್ಬಿಟ್ಟಿರ್ತೀರಲ್ಲ, ಡಿರವೇಷನ್ಸ್ ಅಂಥದ್ದು, ರೈಟಿಂಗ್ ವರ್ಕು, ರಿಯಾಕ್ಷನ್ಸ್, ಕೆಮಿಸ್ಟ್ರಿ ಬರ್ಕೊಂಡು ಓದೋ ಅಂಥದ್ದು. ಡೂ ಸಮ್ ರೈಟಿಂಗ್ ವರ್ಕ್, ಡೋಂಟ್ ರೀಡ್ ಥಿಯರಿ ಪಾರ್ಟ್ಸ್. ಪ್ರಾಬ್ಲಮ್ಸ್ ಮಾಡೋ ಅಂಥದ್ದು, ಫಿಸಿಕ್ಸ್ ಪ್ರಾಬ್ಲಮ್ಸ್ ಮಾಡಿ, ಫಿಸಿಕಲ್ ಕೆಮಿಸ್ಟ್ರಿ ಪ್ರಾಬ್ಲಮ್ಸ್ ಮಾಡಿ. ರೈಟಿಂಗ್ ವರ್ಕಿಗೆ ಜಾಸ್ತಿ ಒತ್ತು ಕೊಡಿ. ನೆಕ್ಸ್ಟು 10:30ಯಿಂದ 11 ಗಂಟೆ, ಅರ್ಧ ಗಂಟೆ ಗೋಲ್ಡನ್ ಟೈಮ್, ರಿಸಲ್ಟ್ ಗಿವಿಂಗ್ ಟೈಮ್. ಇದು ಏನು ಮಾಡಬೇಕಿದ್ರಲ್ಲಿ? ಒನ್ ಮೋರ್ ಇಂಪಾರ್ಟೆಂಟ್ ಸ್ಟಡಿ ಸ್ಟೆಪ್ಪು. ಮಲಿಕೊಳ್ಳೋಕ್ಕೆ ಮುಂಚೆ, ಬಿಫೋರ್ ಸ್ಲೀಪಿಂಗ್, ಅವತ್ತಿನ ದಿನ ಏನೇನೆಲ್ಲ ಓದಿದೆ ಅದನ್ನು ಒಂದು ಸಲ ಕ್ವಿಕ್ ಗ್ಲ್ಯಾನ್ಸ್ ಮಾಡಿಕೊಂಡು ಮಲಿಕೋಬೇಕು. ದಿಸ್ ಈಸ್ ಕಾಲ್ಡ್ ಶಾರ್ಟ್ ಆ್ಯಂಡ್ ಕ್ವಿಕ್ ಗ್ಲ್ಯಾನ್ಸ್. ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ಯು ಶುಡ್ ರೀಕಾಲ್ ದ ಎಂಟೈರ್ ಡೇ ಕಾನ್ಸೆಪ್ಟ್ಸ್ ವಾಟ್ ಯು ರೆಡ್ ಇನ್ ವೆರಿ ಶಾರ್ಟ್ ಟೈಮ್. ಇದಾಗತ್ತೆ. ಇಟ್ ಕಮ್ಸ್ ಬೈ ಪ್ರಾಕ್ಟೀಸ್. ನಾನು ಹೇಳೋದೆಲ್ಲ ಒಂದೇ ದಿವಸಕ್ಕೆ ಮ್ಯಾಜಿಕ್ ಆಗಲ್ಲ. ಇಟ್ ಈಸ್ ಎ ಗ್ರ್ಯಾಜುಯಲ್ ಪ್ರೋಸೆಸ್. ಎವ್ರಿಥಿಂಗ್ ಈಸ್ ಎ ಗ್ರ್ಯಾಜುಯಲ್ ಪ್ರೋಸೆಸ್. ಡೋಂಟ್ ಎಕ್ಸ್ಪೆಕ್ಟ್ ಎವ್ರಿಥಿಂಗ್ ಇನ್ ಮ್ಯಾಜಿಕ್. ಬೆಳಗ್ಗೆ 5 ಗಂಟೆಗೆ ಎದ್ದೆ, ಆಗ್ದಲೇ ಇರ್ಬೋದು, 7 ಗಂಟೆಗೆ ಎದ್ದೇಳು. ಟ್ರೈ ಟು ಗೋ ಟು ದ ಕ್ಲೋಸ್ ಟು ದ ಟೈಮ್ ಶೆಡ್ಯೂಲ್. ಎಕ್ಸಾಕ್ಟಾಗಿ ಮಾಡೋಕ್ಕಾಗ್ದಲೇ ಇದ್ದರೂ ಕ್ಲೋಸ್ ಟು ದ ಶೆಡ್ಯೂಲ್ ಹೋಗೋಕ್ಕೆ ಟ್ರೈ ಮಾಡು. ಇಟ್ ಈಸ್ ಎ ಗ್ರ್ಯಾಜುಯಲ್ ಪ್ರೋಸೆಸ್. ಸಡನ್ ರಿಸಲ್ಟ್ ಸಿಗಲ್ಲ. ಕನ್ಸಿಸ್ಟೆನ್ಸಿಯಾಗಿ ನೀನು ಅಟ್ಲೀಸ್ಟ್ 1 ವೀಕ್ ಮಾಡು. 1 ವೀಕ್ ಮಾಡಿದ್ರೆ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ರಿಸಲ್ಟ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಓಕೆ ಮೈ ಡಿಯರ್ ಸೋಲ್ಜರ್ಸ್. ಎಷ್ಟೆಲ್ಲ ಡಿಸ್ಟ್ರಾಕ್ಷನ್ಸ್ ಇರುತ್ತೋ ನಿಮಗೆ. ಫೈಟ್ ಮಾಡಿ, ಇನ್ನೊಂದು 2 ದಿವಸ ಸಕ್ಸೀಡ್ ಮಾಡಿ, ಆಮೇಲೆ ನೀವು ಇಮ್ಯಾಜಿನ್ ಮಾಡಿರೋದಿಲ್ಲ ಆ ಲೆವೆಲ್ಗೆ ಹೋಗಿರ್ತೀರಾ ಅಂತ ಹೇಳಿರ್ತೀನಿ. ಓಕೆ, ಇದಾಗಿತ್ತು ಇವತ್ತಿನ ಗೋಲ್ಡನ್ ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ಸ್. ಸಮ್ಮರಿಯಾಗಿ ಹೇಳೋದಾದರೆ ಫುಡ್ ಸ್ಟೈಲ್, ಲೈಫ್ ಸ್ಟೈಲ್, ಸ್ಟಡಿ ಸ್ಟೈಲ್ ಆ್ಯಂಡ್ ಅಲ್ಟಿಮೇಟ್ಲಿ ಟೈಮ್ ಮ್ಯಾನೇಜ್ಮೆಂಟ್. ವಿ ಹ್ಯಾವ್ ಗಿವನ್ ಸೋ ಮೆನಿ ಟಿಪ್ಸ್ ಆ್ಯಂಡ್ ವೆರಿ ಲಾಸ್ಟ್ ಆ್ಯಂಡ್ ವೆರಿ ಗೋಲ್ಡನ್ ಡೈಮಂಡ್ ಟಿಪ್ ಏನು ಗೊತ್ತಾ? ಡೈಮಂಡ್ ಟಿಪ್ಪು ಮೇಲ್ಗಡೆ ಹೇಳಿದ್ನೆಲ್ಲ ಕಂಪಲ್ಸರಿ ಫಾಲೋಅಪ್ ಮಾಡು. 90% ಹುಡುಗರು ಸುಮ್ಮನೆ ಕೇಳ್ತಾರೆ. 10% ಹುಡುಗರು ಮಾಡ್ತಾರೆ. ದ ಆ್ಯಕ್ಷನ್ ಆಲ್ವೇಸ್ ಗಿವ್ಸ್ ದ ರಿಸಲ್ಟ್, ನಾಟ್ ಲಿಸನಿಂಗ್. ಸ್ಟಾರ್ಟ್ ಡೂಯಿಂಗ್ ಆ್ಯಕ್ಷನ್ಸ್, ಯು ವಿಲ್ ಗೆಟ್ ದ ರಿಸಲ್ಟ್ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಶುಭವಾಗಲಿ. ಈಗ ಸದ್ಯಕ್ಕೆ ಸ್ಟಾರ್ಟ್ ಆಗಿರೋ ಎಲ್ಲ ಸೆಕೆಂಡ್ PUC ಪ್ರಾಕ್ಟಿಕಲ್ಸ್ ಎಕ್ಸಾಮ್ಸ್ಗೆ ಎಲ್ಲರಿಗೂ ಶುಭ ಹಾರೈಸ್ತಾ, ಪ್ರಾಕ್ಟಿಕಲ್ ಎಕ್ಸಾಮ್ ಹೇಗಿರಬೇಕು ಟಿಪ್ಸು ಅದನ್ನು ಕೂಡ ವಿಡಿಯೋ ಮಾಡಿದ್ದೇನೆ. ನಿಮಗೆ ಬರುವ ಎಲ್ಲ ರೀತಿಯ ಎಕ್ಸಾಮ್ ತಯಾರಿಕೆಯಲ್ಲಿ ನಾನು ಟಿಪ್ಸ್ನ ನೀಡ್ತಾ ಬಂದಿರ್ತೇನೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಐ ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು.